ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ರ್ಯಾಂಡಮ್ ವಿಡಿಯೋಸ್. ಇವತ್ತು ಕ್ರ್ಯಾಬ್ ಗ್ರೇವಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕೆ ನಾವು 2 kg ಬ್ಲೂ ಕ್ರ್ಯಾಬ್ನ ತಗೊಂಡಿದ್ದೀವಿ. ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ಒಂದು ಕಡಾಯಿ ಸ್ಟವ್ ಮೇಲೆ ಇಟ್ಟು ಕಡಾಯಿ ಬಿಸಿ ಆದಮೇಲೆ ನಾನಿವತ್ತು ಕೊಬ್ಬರಿ ಎಣ್ಣೆ ಸೇರಿಸ್ಕೊತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊತಿದ್ದೀನಿ. ಅದ್ರ ಜೊತೆಗೆ ಒಂದು 4 ಹಸಿಮೆಣಸಿನ್ಕಾಯಿ, ಒಂದಿಷ್ಟು ಕರಿಬೇವು ಸೊಪ್ಪು, ಇದೆಲ್ಲ ಸೇರಿಸಿ ಮಿಕ್ಸ್ ಮಾಡೋಣ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಇದೆಲ್ಲ ಬೇಯ್ತಿರೋ ಟೈಮಲ್ಲಿ ಗ್ರೇವಿಗೆ ಬೇಕಾದ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಮಿಕ್ಸಿ ಜಾರ್ಗೆ 5-6 ಪೀಸ್ ಶುಂಠಿ, 10 ಬೆಳ್ಳುಳ್ಳಿ, 10 ಒಣಮೆಣಸಿನ್ಕಾಯಿ, 2 ಟೀ ಸ್ಪೂನ್ ಫೆನಲ್ ಸೀಡ್ಸ್, 2 ಟೀ ಸ್ಪೂನ್ ಜೀರಿಗೆ, 3 ಟೀ ಸ್ಪೂನ್ ಧನಿಯಾ, 10ರಿಂದ 20 ಈರುಳ್ಳಿ, ಅದ್ರ ಜೊತೆಗೆ 1 ಸ್ಪೂನ್ ಮೆಣಸು ಹಾಕಿ ಫೈನ್ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಮಾಡಿರೋ ಪೇಸ್ಟ್ನ ಫ್ರೈ ಆಗಿರೋ ಈರುಳ್ಳಿಗೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಮಸಾಲದು ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡಬೇಕು. ಮಸಾಲದ ಹಸಿ ವಾಸನೆ ಹೋದ್ಮೇಲೆ ಕಟ್ ಮಾಡಿಟ್ಟಿರೋ ಒಂದು 4-5 ಟೊಮೆಟೊನ ಈ ಗ್ರೇವಿಗೆ ಸೇರಿಸ್ಕೊಳ್ಳೋಣ. ಈ ಸ್ಟೇಜಲ್ಲಿ ನಾನು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿರೋ ವಿಡಿಯೋ ಸ್ಕಿಪ್ ಆಗಿದೆ, ನೀವು ಉಪ್ಪು ಸೇರಿಸ್ಕೊಳ್ಳಿ. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಅರಿಶಿನ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿಲ್ ಸಪರೇಟ್ ಆಗೋವರೆಗೂ ಬೇಯಿಸಬೇಕು. ಈಗ ಆಯಿಲ್ ಸಪರೇಟ್ ಆಗಿದೆ. ಆಯಿಲ್ ಸಪರೇಟ್ ಆದರೆ ಆಲ್ಮೋಸ್ಟ್ ಗ್ರೇವಿ ರೆಡಿಯಾಗಿದೆ ಅಂತ ಅರ್ಥ. ಈಗ ಇದಕ್ಕೆ 1.5 ಸ್ಪೂನ್ ಅಷ್ಟು ಗರಂ ಮಸಾಲ ಸೇರಿಸ್ಕೊತಿದ್ದೀನಿ. ಗರಂ ಮಸಾಲ ಸೇರಿಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. 1-2 ನಿಮಿಷ ಹಂಗೆ ಇರಲಿ, ಆ ಗರಂ ಮಸಾಲ ರಾ ಸ್ಮೆಲ್ ಹೋಗಲಿ. ಈಗ ಈ ಗ್ರೇವಿಗೆ ಕ್ಲೀನ್ ಮಾಡಿ ಇಟ್ಟಿರೋ ಕ್ರ್ಯಾಬ್ನ ಸೇರಿಸ್ಕೊತಿದ್ದೀನಿ. ಈ ಕ್ರ್ಯಾಬ್ನ ಎಲ್ಲ ಸೇರಿಸ್ಕೊಂಡ್ಮೇಲೆ ಒಂದು 10ರಿಂದ 15 ನಿಮಿಷ ಅದು ಕುಕ್ ಆದರೆ ಸಾಕು. ತುಂಬ ಹೊತ್ತು ಮಾಡಿದ್ರೆ ಕ್ರ್ಯಾಬ್ ಮೀಟ್ ಒಂಥರ ರಫ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ, ಸಾಫ್ಟ್ನೆಸ್ ಹೋಗ್ಬಿಡುತ್ತೆ. ಈ ಕ್ರ್ಯಾಬ್ ಗ್ರೇವಿ ಮೊಸರನ್ನ, ರೈಸ್ ರಸಮ್, ವೈಟ್ ರೈಸ್, ಗಂಜಿ ಊಟ
ಇದಕ್ಕೆಲ್ಲ ಸೂಪರ್ ಆದ ಕಾಂಬಿನೇಷನ್ ಆಗಿರುತ್ತೆ. ಈಗ ಮುಚ್ಚಿಟ್ಟು 10 ನಿಮಿಷ ಮ್ಯಾಕ್ಸಿಮಮ್ 10 ನಿಮಿಷ ಬೆಂದರೆ ಸಾಕು. ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ, ನಾವು ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಬೇಕಾದರೆ ಲಾಸ್ಟಲ್ಲಿ ಕೊಕೊನಟ್ ಮಿಲ್ಕ್ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಆ್ಯಡ್ ಮಾಡಲಿಲ್ಲ. ಈಗ ಕ್ರ್ಯಾಬ್ ಗ್ರೇವಿ ಇಸ್ ರೆಡಿ. ಅದಕ್ಕೆ ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಹಾಗೆ ನೀವು ಸ್ಟವಲ್ಲಿ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಲವ್ ಜೊತೆ ಅಡುಗೆ ಮಾಡಿದ್ರೆ ಸುಮಾರಾಗಿರೋ ಅಡುಗೆ ಕೂಡ ಸೂಪರಾಗಿ ಬರುತ್ತೆ.